ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಪ್ರಧಾನಿ ನರೇಂದ್ರ ಮೋದಿ ಮುಂಬರುವ ಚುನಾವಣಾ ಸಮರದಲ್ಲಿ ಗೆಲ್ಲೋದಕ್ಕೆ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಆ ಅಸ್ತ್ರನೇ ಡಿಲಿಮಿಟೇಷನ್, ಅಂದ್ರೆ ಕ್ಷೇತ್ರ ಪುನರ್ ವಿಂಗಡಣೆ ಪ್ರಕ್ರಿಯೆ. ಇದರ ವಿರುದ್ಧ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಷ್ಟಕ್ಕೂ ಡಿಲಿಮಿಟೇಷನ್ ಅಂದ್ರೇನು? ಇದರಿಂದ ಬಿಜೆಪಿಗೆ ಲಾಭನಾ ಅಥವಾ ನಷ್ಟನಾ? ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಕ್ಷೇತ್ರ ಪುನರ್ ವಿಂಗಡಣೆ ಅಥವಾ ಡಿಲಿಮಿಟೇಷನ್ ಅಂದ್ರೆ ಬದಲಾಗ್ತಾ ಇರುವಂತಹ ಜನಸಂಖ್ಯೆಗೆ ಅನುಗುಣವಾಗಿ ಲೋಕಸಭೆ ಅಥವಾ ರಾಜ್ಯ ವಿಧಾನಸಭಾ ಕ್ಷೇತ್ರಗಳ ಭೌಗೋಳಿಕ ಗಡಿಗಳನ್ನ ಮರು ನಿರ್ಧಾರ ಮಾಡುವಂತಹ ಪ್ರಕ್ರಿಯೆ. ಈಗ ಈ ಪ್ರಕ್ರಿಯೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಕುರಿತು ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಸಿಎಂ, ಡಿಲಿಮಿಟೇಷನ್ ವಿಚಾರವು ಕೇವಲ ಸೀಟುಗಳ ಸಂಖ್ಯೆಯ ಹೆಚ್ಚಳದ ಬಗ್ಗೆ ಅಲ್ಲ, ಅವು ಹೇಗೆ ಹಂಚಿಕೆ ಆಗತ್ತೆ, ಹಾಗೆ ಯಾವ ರಾಜ್ಯಗಳಿಗೆ ಹೆಚ್ಚು ಲಾಭ ಆಗತ್ತೆ ಅನ್ನುವಂತಹದ್ರ ಬಗ್ಗೆ ಇದಾಗಿದೆ. ಪ್ರಸ್ತಾವಿತ ಪುನರ್ ವಿಂಗಡಣೆಯ ಪ್ರಕಾರ ಎಲ್ಲಾ ರಾಜ್ಯಗಳಿಗೂ ಸೀಟುಗಳು ಹೆಚ್ಚಾದ್ರೂ ಕೂಡ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಇದರಿಂದ ಬಿಜೆಪಿಗೆ ಚುನಾವಣೆ ಗೆಲ್ಲೋದು ಇನ್ನೂ ಸುಲಭ ಆಗುತ್ತೆ ಅಂತ ಆರೋಪ ಮಾಡಿದ್ದಾರೆ. ಡಿಲಿಮಿಟೇಷನ್ ನಲ್ಲಿ ಉತ್ತರ ಪ್ರದೇಶದ ಲೋಕಸಭಾ ಸೀಟುಗಳು 80ರಿಂದ 120ಕ್ಕೆ ಏರಿಕೆಯಾಗುವಂತಹ ಸಾಧ್ಯತೆ ಇದ್ದು, ಮಹಾರಾಷ್ಟ್ರದಲ್ಲಿ 48ರಿಂದ 72, ಬಿಹಾರದಲ್ಲಿ 40ರಿಂದ 60, ಹಾಗೆ ಇನ್ನು ಮಧ್ಯಪ್ರದೇಶದಲ್ಲಿ 29ರಿಂದ 44, ಇನ್ನು ರಾಜಸ್ಥಾನದಲ್ಲಿ 25ರಿಂದ 37, 38 ಮತ್ತು ಗುಜರಾತ್ನಲ್ಲಿ 26ರಿಂದ 39ಕ್ಕೆ ಏರಿಕೆ ಆಗಬಹುದು, ಕಾಣಬಹುದು. ಇನ್ನು ದಕ್ಷಿಣ ಭಾರತದ ರಾಜ್ಯಗಳಾಗಿರುವಂತಹ ಕರ್ನಾಟಕದಲ್ಲಿ 28ರಿಂದ ಅದು 42 ಆಗುತ್ತೆ. ತಮಿಳುನಾಡಿನಲ್ಲಿ 39ರಿಂದ 58 ಅಥವಾ 59. ಇನ್ನು ಆಂಧ್ರ ಪ್ರದೇಶದಲ್ಲಿ 25ರಿಂದ 37, 38. ತೆಲಂಗಾಣದಲ್ಲಿ 17ರಿಂದ ಅದು 25 ಆಗುತ್ತೆ. ಇನ್ನು 25 ಅಥವಾ 26 ಆಗಬಹುದು. ಹಾಗೆ ಇನ್ನು ಕೇರಳದಲ್ಲಿ 20ರಿಂದ 30ಕ್ಕೆ ಸೀಟುಗಳು ಏರಿಕೆ ಆಗಬಹುದು. ಆದ್ರೆ ಒಟ್ಟಾರೆ ಲಾಭವನ್ನ ಹೋಲಿಸಿದ್ರೆ ದಕ್ಷಿಣ ರಾಜ್ಯಗಳಿಗೆ ಸುಮಾರು 63ರಿಂದ 66 ಹೆಚ್ಚುವರಿ ಸೀಟ್ಗಳು ಮಾತ್ರ ಸಿಗುತ್ತವೆ. ಉತ್ತರ ಭಾರತದ ಕೆಲವೇ ರಾಜ್ಯಗಳು 128ರಿಂದ 141 ಸೀಟುಗಳನ್ನ ಪಡೆಯುವಂತಹ ಸಾಧ್ಯತೆ ಇದೆ. ಒಟ್ಟು ಲೋಕಸಭಾ ಸೀಟುಗಳು 543ರಿಂದ 816ಕ್ಕೆ ಏರಿದ್ರು ದಕ್ಷಿಣ ಭಾರತದ ಪಾಲು ಈಗಿನ 24%ರಷ್ಟೇ ಉಳಿದುಕೊಳ್ಳುತ್ತೆ ಅನ್ನುವಂತಹದ್ದು ಸಿಎಂ ಸಿದ್ದರಾಮಯ್ಯ ಅವರ ವಾದವಾಗಿದೆ. ಕೇಂದ್ರ ಸರ್ಕಾರದ ಈ ಅಸ್ತ್ರದಿಂದ ದಕ್ಷಿಣ ಭಾರತದ ರಾಜ್ಯಗಳ ಧ್ವನಿಯನ್ನ ದುರ್ಬಲಗೊಳಿಸುವಂತಹ ಪ್ರಯತ್ನ ನಡೀತಾ ಇದೆಯಾ? ಉತ್ತರ ಪ್ರದೇಶಕ್ಕೆ ಈಗಾಗಲೇ ಕರ್ನಾಟಕಕ್ಕಿಂತ 52 ಸೀಟ್ಗಳು ಹೆಚ್ಚುವರಿಯಾಗಿದೆ. ಈ ಅಂತರ ಪುನರ್ ವಿಂಗಡಣೆಯ ನಂತರ 78ಕ್ಕೆ ಏರಿಕೆ ಆಗಬಹುದು. ಮಹಾರಾಷ್ಟ್ರದ ಮುನ್ನಡೆಯೂ ಹೆಚ್ಚಾಗುತ್ತೆ. ಸೊ ಇದು ಕೇವಲ ವಿಸ್ತರಣೆ ಅಲ್ಲ, ಅಧಿಕಾರದ ಕೇಂದ್ರೀಕರಣ ಅಂತ ಅನೇಕ ರಾಜಕೀಯ ಮುಖಂಡರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಮೋದಿ ಏನಂತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.